ನೋಡಿ ಹೆಂಗಿದೆ, ಸನ್ಸೆಟ್ಟಿಂಗ್ ಆಗುತ್ತೆ. ನಾನು ಇಲ್ಲಿ ಮಲ್ಕೊಂಡಿದ್ದೀನಿ. ನೀನು ಎತ್ಕೊಂಡು ಹಾಕೋದೇನು ಬೇಡ, ಹಂಗೆ ಹಚ್ಚು. ನನ್ನ ಮಗ ಮತ್ತು ನನ್ನ ಹೆಂಡತಿ ಇಬ್ಬರು ಹಚ್ಕೊಡ್ತಾ ಇದ್ದಾರೆ ನನಗೆ. ಹೇಗೆ ನಮಗಿಂತ ಮುಂಚೆ ಬಂದ್ರ ನೀವು? ದಿನ ಮಧ್ಯಾಹ್ನದ ಊಟ ಕ್ಯಾಟ್. ಅಯ್ಯೋ ಅಲ್ಲಲ್ಲೇ ಕೂತ್ಕೊಂಡು ಓದಾಡ್ಕೊಂಡು ಫೈನಲಿ ಊಟ ಆಯಿತು, ತಿಂದಿದ್ದಾಯ್ತು. ಇವಾಗ ಒಂಚೂರು ಕರಗಿಸೋಣ ಅಂತಂದ್ಬಿಟ್ಟು ನಾನು ನನ್ನ ಭಾಮೈದ ಸ್ಕೆಚ್ ಹಾಕೊತಾ ಇದ್ದೀವಿ. ನಾನು ಮೌಲ್ಯ ಟೀಮು, ನೀವು ಮತ್ತು ಜಾನ್ವಿ ಟೀಮು. ಓಕೆ ಜಾನ್ವಿ, ಯಾ. ಸ್ವಿಮ್ಮಿಂಗ್ ಪೂಲಲ್ಲಿ ಪೂರ್ತಿ ಎಲ್ಲ ಆಟ ಆಡ್ಕೊಂಡು ಈಗ ಪಾಪ ನಮಗೊಂದು ತಲೆ ಮಾಡಿ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. 3:45ಗೆ ಎಚ್ಚರ ಆಗೋಯ್ತು. 3:45 ಈಗ ಸಮಯ 7:45 ಅಂದರೆ 7:40. ಇಲ್ಲಿವರೆಗೂ ಎಡಿಟಿಂಗ್ ಮಾಡಿಕೊಂಡು ಸ್ವಲ್ಪ ಬೇರೆ ಕ್ಲೈಂಟ್ ಎಲ್ಲ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಎಕ್ಸ್ಪೋರ್ಟ್ಗೆ ಇಟ್ಟು ಈಗ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗಲೇ, ಯಾಕಂದರೆ ಟೈಮ್ ಸರಿಯಾಗಿ ಆಗಬೇಕಲ್ಲ. ಈಗ ನಾನು ಈ ಕೆಲಸಗಳೆಲ್ಲ ಮಾಡಿ ಮುಗಿಸಿಲ್ಲ ಅಂತಂದರೆ ನಾನು ಅವಾಗ ಡ್ರೈವಿಂಗಲ್ಲಿ ಇರ್ತೀನಿ ಈ ಟ್ರಿಪ್ಪಲ್ಲಿ, ಆವಾಗ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ತಮ್ಮನೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಆ್ಯಂಡ್ ನೆನ್ನೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಡ್ತೀನಿ ಅಂತ ಬಂದಿದ್ದು ಮೌಲ್ಯ, ಹಾಗೆ ಹೊರಟೋದ್ಲ. ಈ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಬೇಕು. 8 ಗಂಟೆಗೆ ಹೊರಡೋದು ಅಂತ ಹೇಳಿದರು, ಬಟ್ ನಂಗೆ ಐ ಹ್ಯಾವ್ ಮೆನಿ ಜಾಬ್ಸ್. ನೋಡೋಣ ಇವತ್ತೊಂದು ಟ್ರಿಪ್ ಎಲ್ಲ ಹೆಂಗಿತ್ತು, ಏನೇನಾಯಿತು ಅಂತ. ಓಕೆ, ಇವಾಗ ಅಪ್ಲೋಡ್ಗೆಲ್ಲ ಇಟ್ಟೆ. ಈಶನೇ ಕರ್ಕೊಂಡು ಹೋಗ್ಬೋದು ಅನ್ನೋ ಥರ ಪ್ಲಾನ್ ಆಯಿತು, ಬಟ್ ಈಗ ಈಶನ್ನ ಹಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸ್ನಾನ ಮಾಡಿಸ್ಕೋಬೇಕು. ನಾನು ಇನ್ನೇನು ಮನೆ ಹತ್ರ ಹೋಗಿ ವಾಪಸ್ಸು ಬರಬೇಕಾದ್ರೆ ಮೌಲ್ಯ ಬಂದು ರೆಡಿ ಆಗಿದೆಯಾ? ಓಕೆ, ಈಶಂದು ಬೇರೆ ಕತೆ ಆಯಿತು, ಆಮೇಲೆ ಹೇಳ್ತೀನ. ಬಾ ಮತ್ತೆ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಮೌಲ್ಯ ಈಗ ಬಂದಿದ್ದಾಳೆ. ಅವರೆಲ್ಲ ಹೋಗ್ತಾರಲ್ಲ ವಾಪಸ್ಸು. ಈಶನ್ನ ಕರ್ಕೊಬಂದು ಇಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ ಇತ್ತಲ್ಲ, ಮೌಲ್ಯ ಹೇಳಿದ್ಲು ಇಲ್ಲ ಅವ್ರ ಡ್ಯಾಡಿನೇ ನೋಡ್ಕೊತಾರಂತ ಈಶನ್ನ ವ್ಯವಸ್ಥೆ ಆಯಿತು. ಆ್ಯಂಡ್ ಈಗ ಇವಳು ಅಲ್ಲಿಂದ ಬಂದು ನನಗೆ ಎಣ್ಣೆ ಪ್ಯಾಕ್ ಮಾಡಬೇಕು ಅಂತ ಬಂದವಳು, ಹಾಗೆ ಓದ್ಲಲ್ಲ, ಈಗ ಬಂದು ಮತ್ತೆ ಪ್ಯಾಕ್ ಮಾಡ್ತಾವಳೆ. ಥ್ಯಾಂಕ್ ಯು. ಹೋಗೋದೇ ಬೇಡ ಅಂತ ಕ್ಯಾನ್ಸಲ್ ಆಗಿತ್ತು. ಹೇಳ್ದೆ ಇವತ್ತು ಬ್ಲಾಗಲ್ಲೆಲ್ಲ ಇದೆ ಅಲ್ಲ, ಇವತ್ತನಲ್ಲ ನೆನ್ನೆ ಬ್ಲಾಗಲ್ಲಿ ಇವ್ರಿಗೆಲ್ಲ ಗೊತ್ತಾಗಿದೆ. ಆಲ್ರೆಡಿ ಅರ್ಧ ಇದೆ ಟ್ಯಾಂಕು, ಬಟ್ ಈಗ ಫುಲ್ ಮಾಡಿಸ್ತಾ ಇದ್ದೀನಿ. ಈಗ ಅಜ್ಜಿ ತಾತ ಬಂದರು. ಬನ್ನಿ ಎಲ್ಲ ರೆಡಿ ಇದೆ. ಅಜ್ಜಿ ತಾತ ಬಂತು. ಪಾಪ ಎಲ್ಲಿಗೆ ಹೆಂಗೆ ಹೋಗ್ತೀವಿ ಅಂತ ಏನು ಟೈಮಾಗಿಲ್ಲ, ಇವರು ಎಲ್ಲ ಆರಾಮಾಗುತ್ತೆ. ಹೋಗ ಡೆಸ್ಟಿನಿನೇ ಎಂಜಾಯ್ ಮಾಡಬೇಡಿ, ಹೋಗ ಪ್ರೋಸೆಸ್ನೇ ಎಂಜಾಯ್ ಮಾಡಿ, ಆಗ ಖುಷಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ ಗುರು, ನಮಸ್ಕಾರ ಗುರು ಅಂತ ಎಲ್ಲ ಹೊರಟಿದ್ದೀವಿ. ನನ್ನ ಬೇಬಿ ಅಲ್ಲಿ ರೆಡಿ ಇದೆ, ಕೃಷ್ಣ ಅಲ್ಲಿ ರೆಡಿ ಇದೆ. ಆ್ಯಂಡ್ ಬನ್ನಿ 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 ಹೋಗ್ತಾ ಈಗ ಒಂಚೂರು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು. ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ರಿ ಹೋಗೋಣ. ನಮ್ಮ ಕಾರಲ್ಲಿ ಜಾನ್ವಿ, ದಿದಿನ್ ಅವ್ನು ಹಂಗೆ ಹೇಳೋದು, ಯಾರ ಏನಪ್ಪ ನಿನ್ನ ಹೆಸರು? ದಿದಿನ್ ಅಂತ ಅಂತಾನೆ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ನಮ್ಮ ಜರ್ನಿ ಸುಖಮಯವಾಗಿ ಹೋಗಿ ಏನದು ಸೌಖ್ಯವಾಗಿ ಹೋಗಿ ಲಾಭವಾಗಿ ಬರೋಣ ಅಂತ ಬೇಡ್ಕೊಂಡು ಜೈ ಆಂಜನೇಯ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಮುಂದೆ ನೀವು ನನ್ನ ಜೊತೆ ಜರ್ನಿ ಮಾಡ್ತೀರಾ? ಬನ್ನಿ, ಲೆಟ್ಸ್ ಗೋ. ಎಲ್ಲರೂ ಒಟ್ಟಿಗೆ ಹೇಳಿ 3, 2, 1 ಗೋ. ಲೆಟ್ಸ್ ಗೋ. ಈಗ ಸಮಯ 12 ಗಂಟೆ 48 ನಿಮಿಷ 32 ಸೆಕೆಂಡ್. ನಾವೀಗ 2:45ಗೆ ಅಲ್ಲೋಗಿ ಲೊಕೇಶನ್ಗೆ ರೀಚ್ ಆಗ್ತೀವಿ ಅಂತ ಲೊಕೇಶನ್ ಹೇಳ್ತಾ ಇದೆ ಮ್ಯಾಪ್. ಗೊತ್ತಿಲ್ಲ. ಈಗ ನನ್ನ ಬಾಮೈದ ತಗೊಂಡಿದ್ದಾನೆ. ಆಯಿತು, ನೀನು ತಿನ್ನೋಕ್ಕೆ ಹುಟ್ಟಿರೋದಪ್ಪ. ಅಪ್ಪ ನಿಂಗೆ ಒಂದು ವೀಡಿಯೋ ಕಳಿಸಿದೆ ನೋಡ್ದ, ನೀವು ತಿನ್ನು.
ಇಬ್ರು ತಿನ್ನಕ್ಕೆ ಹುಟ್ಟಿರೋ ಥರ ಅದ್ಯಾರೋ ವಿಡಿಯೋ ಮಾಡಿದಾರೆ ಪಾಪ. ಹಿಂದ್ಗಡೆ ಅವ್ರು ಕೊಡೋದಿಲ್ಲ. ನೀ ತಿನ್ನು. ನೀವಿಬ್ರು ಓವರ್ ಆಗಿ ಆಗ್ತಿರಲ್ಲಪ್ಪ. ಮಾರ್ಚ್ ಕಣೆ. ಅದೇನೆ ಚಿಕ್ಲುಗಳ ತರ ತಿನ್ನೋ ಕಾಸೆ ಇರುತ್ತೆ, ಒಂಥರ ದೌಲತ್ತು. ಏನವ ಬೇಡ ಅಂತ ಹೇಳಿಲ್ವ, ಈಗ ಕೊಟ್ಬಿಟ್ನಲ್ಲ ಬಿಲ್ಡಪ್ ಬೇರೆ. ಪರವಾಗಿಲ್ಲ ತಿನ್ನು ಜಾನ್ವಿ. ಏನ್ ಹೇಳಲ್ಲ, ಏನಂತ ರೇಕ್ಸಲ್ಲ, ಮನ್ಸ್ಗಾಕೋಬೇಡ. ಏನ್ ಇಷ್ಟೊಂದಲ್ಲ ಮನ್ಸ್ಕೋಬೇಡ ಅಂತ ಹೇಳೋರು. ಮಣಿಪುರ 2 ದೋಸೆ ತಿಂದೆ. 2 ದೋಸೆ. ಫಸ್ಟ್ ನೀನ್ ನೋಡಿದಾಗ ನನ್ನ ಮೇಲೆ ನಿನ್ನ ಒಪಿನಿಯನ್ ಏನಿತ್ತು? ಟೈಮ್ ನಿಮ್ನ ನೋಡಿದಾಗ ನನಗೆ ಫಸ್ಟ್ ಟೈಮ್ 100% ರಫೆ ಅನ್ಸಿದ್ವು. ಯಪ್ಪ ದೇವ್ರೆ, ನಾನಂತೂ ಫುಲ್ ಎದ್ರುಕೊಂಡ್ಬಿಟ್ಟಿದ್ದೆ. ಒಂದ್ 2-3 ಇನ್ಸಿಡೆಂಟ್ ಆಗಿತ್ತು. ಅದೊಂದು ಕಾರ್ಡ್ ಇನ್ಸಿಡೆಂಟ್, ಅವ್ನು ಯಾರೋ ಹತ್ತತ್ರ ಬಂದು ಕುದ್ಬಿಟ್ಟು. ತುಂಬಾ ಚಿಕ್ಕಳಾಗ ಏನೋ ಅಷ್ಟು ನೆನಪೇ ಇಲ್ಲ ನಂಗೆ, ಬರೀ ಗಿರಿನಗರ್ ಮನೆ ನೆನಪಾಗ್ತಿದೆ ಅಷ್ಟೇ. ಸ್ಟಾರ್ಟಿಂಗ್ ನೋಡಿದಾಗ ಏನೋ ಒಂಥರ ಹೊಸ ಫೀಲ್ ಇತ್ತು ಬಾಬಾ ನಮ್ಗೆ. ಅವಾಗ ಏನೋ ಗೊತ್ತಿಲ್ಲ, ತುಂಬಾ ಚಿಕ್ಕವರು ಬೇರೆ ನಾವು, ನಂಗೆ ನಿಜ ಗೊತ್ತಿಲ್ಲ ಏನಿತ್ತು ಅಂತ. ನೆನಪಿಲ್ಲ ನೆನಪಿಲ್ಲ ಪಾಪ. ಆ ಮೂಮೆಂಟ್ ಹೆಂಗಿತ್ತ, ಫುಲ್ ನಾಚಿಕೆಯಿಂದ ಫುಲ್ ನೋಡ್ಬಿಟ್ಟು ಮೇಲೆ ಹೋಗ್ಬಿಟ್ವಿ ಅಷ್ಟೇ. ನಾವು ಬೇರೆ ಮಾಡಿಲ್ಲ ನಾವು. ನನಗೆ ಈ ಹುಡುಗನ ಎಲ್ಲ ನೋಡ್ದಂಗೆ ಇದೆಯಲ್ಲ, ಈ ಹುಡುಗ ನಂಗೆ ಗೊತ್ತು, ಐ ನೋ ಹಿಮ್. ಎಲ್ಲೋ ನೋಡಿದೆ ನಾನು, ನೋಡಿದೀನಿ ಅನ್ನಿಸ್ತಾನೆ ಇರ್ತಿತ್ತು. ಆಮೇಲೆ ಮೀಟ್ ಆದ್ಮೇಲೆ ಫಸ್ಟ್ ಟೈಮ್ ಅಲ್ಲ, ಎಲ್ಲೋ ತುಂಬಾ ವರ್ಷದ ಮುಂಚೆ ಎಲ್ಲೋ ನೋಡಿದೀನಿ ಅನ್ನೋ ತರ ಫೀಲ್. ಅವತ್ತಿಂದ ಇವತ್ತಿನವರೆಗೆ ಹಂಗೆ ಅನ್ಸುತ್ತೆ. ಆಮೇಲೆ ಗೊತ್ತಾಯ್ತು ಅದು ಜನ್ಮದ ಅನುಬಂಧ. ಈಗ ನಾವು ಸಕಲೇಶ್ಪುರಕ್ಕೆ ಎಂಟ್ರಿ ಆದವು. ಸೊ ದಿಸ್ ಇಸ್ ವೆಸ್ಟರ್ನ್ ಘಾಟ್ಸ್ ಬಾಬಾ. ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟ. ಬರ್ತಿದ್ದಂಗೆ ಅಲ್ಲಿ ನೋಡಿ ಮಳೆ ಏನು ಫೀಲ್ ಕೊಡುತ್ತೆ. ಇದು ಬೇಕಿತ್ತು. ಇದೇ ನಾವು ಇವತ್ತು ಹೋಗ್ತಾ ಇರೋ ರೆಸಾರ್ಟ್. ಏನು ಬಂದಿಲ್ವಲ್ಲ? ಹಾಂ ಬಂತು ನೋಡಿ. ಎಸ್, ಓಕೆ, ದಿಸ್ ಈಸ್ ದ ರೆಸಾರ್ಟ್. ಓ ನಾ ಇಳಿದ್ಬಿಡ್ತೀನಿ ರವ, ಇಳಿದ್ಬಿಡ್ತೀನಿ ನೀರು. ಅದು ಟಚ್ ಆಗುತ್ತೆ. ನಾ ಟಚ್ ಆಗುತ್ತೆ. ಅಪ್ಪು ನಾನು ಮಾಡ್ತೀನಿ. ಇದು ನನಗೆ ರೂಢಿ ಇದೆ. ಎಲ್ಲೇ ಪಾಪ ನೀನು ಇಳಿದ್ಬಿಡು, ಎಲ್ಲರೂ ಇಳಿದ್ಬಿಡು. ನಮಗಿಂತ ಮುಂಚೆ ಬಂದ್ರಾ ನೀವು? ಎಲ್ಲಿಗೆ ಬಂದಿದ್ದೀರಾ? ಹಾಂ ಏನು ಜ್ಯೂಸ್ ಇದು? ಪುನರ್ಪುಲಿ ವೆಲ್ಕಮ್ ಡ್ರಿಂಕ್. ಪುನರ್ಪುಲಿ ಅಂತ. ಇದು ಹುಡುಗಿನ ಇವರು? ಹುಡುಗನೇನಾ? ಓಕೆ. ಹೆಣ್ಣು ನೋಡೋಣ ಅನ್ಕೊಬಿಟ್ಟಿದ್ದೆ. ಹಲೋ ಆ ಕಡೆ ಒಂದು ರೂಮ್ ಇದೆ, ಅಲ್ಲಿ ವ್ಯೂ ಪಾಯಿಂಟು ಸಕ್ಕತ್ತಾಗಿದೆ. ಅದು ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಯಾವಾಗ ಇಳಿತೀನಿ ಅಂತ ಅನ್ನಿಸ್ತಾ ಇದೆ. ಸೊ ಫಸ್ಟು ಈ ಕಡೆ ನೋಡಿ ವ್ಯೂ. ಏನಿಸ್ತಾ ಇದೆ ಪಾಪ? ಓಡ್ ಬಂದಪ್ಪು ಸೈಡ್ಗೆ. ಸೊ ನಾವಿಲ್ಲಿ ಬರ್ತಿದ್ದಂಗೆ ಮಧ್ಯಾಹ್ನದ ಊಟ 3 ಗಂಟೆಗೆ ಮಾಡ್ತಾಯಿದ್ದೀವಿ. ಬರೀ ಇಲ್ಲಿ ಊಟ ಏನೇನಿದೆ ಅಂತ ನೋಡೋಣ. ವೆಲ್ಕಮ್ ಡ್ರಿಂಕ್ಸ್ ಆದಮೇಲೆ ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ. ಇವತ್ತಿನ ಮಧ್ಯಾಹ್ನದ ಊಟ ಹೀಗಿದೆ. ಕ್ಯಾಟ್ ಅಯ್ಯೋ, ಅಲ್ಲಲ್ಲೇ ಕೂತ್ಕೊಂಡು ಓದಾಡ್ಕೊಂಡು ಫೈನಲಿ ಊಟ ಆಯಿತು.
ಈಗ ನಮ್ಮ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಮಗುಲಿನ ಕಳಿಸ್ಬೇಕು ಈಗ ಊಟ ಮಾಡ್ಕೊ ಅಂತ. ಈ ವೆದರ್ಗೂ ಅದಕ್ಕೂ ಬಿಸಿ ಬಿಸಿ ಊಟ ತೃಪ್ತಿ ಕೊಡುತ್ತೆ. ಜಂಪ್ 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 ಯೇ 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 ಯೇ. ಆ ಕಡೆ ನೋಡ್ಬಿಟ್ಟ, ಆಳ ಇರೋದು ನೋಡ್ಬಿಟ್ಟ. ಇದ್ರ ಮಧ್ಯ ಸ್ವಲ್ಪ ಬಿಸಿಲು ಬಂದಿದೆ. ಆನವನ್ನ ಹಿಡಿತಾ ಇದ್ದಾನೆ ಅಪ್ಪು. ಆನವನ್ನ ಹಿಡಿದೇ ಸಾಕಾಗ್ಬಿಡುತ್ತೆ. ತಾತ ಅವನ್ನ ಹಿಡಿಯೋಕ್ಕೆ ಆಗಲ್ಲ ಅಂತ ನಗ್ತೈತೆ. ಮೊಮ್ಮಗನ ನೋಡೋಕ್ಕೆ ಖುಷಿ ತಾತಂಗೆ. ಮೌಲ್ಯ ಊಟ ಹೆಂಗಿದೆ? ತಿಂದಿದ್ದಾಯ್ತು, ಇವಾಗ ಒಂಚೂರು ಕರಗಿಸೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಭಾಮೈದ ಸ್ಕೆಚ್ ಹಾಕೊತಾ ಇದ್ದೀವಿ. ನಿಂಗೆ ಹೆಂಗಿದೆ ಫೀಲು? ಅಯ್ಯೋ ನಾನಾಗಿ ಇರೋಲ್ಲ, ಈ ಕಡೆ ಎಲ್ಲ ಬಂದ್ಬಿಟ್ರೆ ಒಂದು ನಿಮಿಷ. ಓಹೋ ಹೋ ಹೋ, ನಾನಾಗಿ ಇರೋಲ್ಲ, ಮುಗುಳುನಾಗೆ ಗಣೇಶ ಆಗ್ಬಿಟ್ಟಿದ್ದೀನಿ ನಾನೀಗ. ಅಲ್ಲೋಗಿ ನಿಂತ್ಕೋ, ಫೀಲ್ಡಿಂಗ್ ಕೈ ಅಲ್ಲ, ನೀವು ಬ್ಯಾಟಿಂಗ್ ಕೊಡ್ತೀವಿ ಕಣೆ. ನಾನು ಬ್ಯಾಟಿಂಗ್ ಒಂದೇ ಮಾಡೋದು. ಏಯ್ ಇದೆಲ್ಲ ಕಷ್ಟ, ಇವಾಗೆಲ್ಲ ಮಾಡಬಾರ್ದು. ನೀ ಆಟಕ್ಕೆ ಬೇಡ ಬಿಡು ಅಲ್ವೇನಾ? ಏ ಆಡು. ಕ್ಯೂಟ್. ಸ್ಪಿನ್ ಆಗ್ತೀನಿ. ಏ ಔಟ್ ಆದೆ, ಹೋಗು. ನಾನು ಔಟ್ ಆದಾಗ ಔಟ್. ಪಾಪ ಬಾಲ್ ಬಿಟ್ಬಿಟ್ಟು ಪಾಪ ಓಕೆ, ಅವನಿಗೆ ನೀಟಾಗಿ ಕೊಡ್ತೀನಿ. ತಗೋ, ಬೌಲಿಂಗ್ ಮಾಡ್ತೀನಲ್ಲ ಹಂಗೆ ಮಾಡ್ತೀನಿ. ಮಾಡಿ ಜೋರಾಗಿ ಹಾಕ್ರಿ. ಕಮಾನ್ ಮೊಲ್ಯಕ್ಕ, ಈ ಕಡೆ ಬಾತುತ್ತಾ ಗ್ಲಾಸ್ ಗೀಸ್ ಹೊಡ್ಗಿಡ್ದು ಹೋಗೋದು ನಿಂದು. ಕಮಾನ್ ಮೊಲ್ಯಕ್ಕ, ಪೆದ್ದಿ ಥರ ಹೊಡಿ. ಹಾಂ ಈಗ ಹಾಕ್ಲೇಬೇಕು ನೀವು. ಅಲ್ಲ, ಈಗ ನಾನು ರೆಗ್ಯುಲರ್ ಬೌಲಿಂಗ್ ಮಾಡ್ತೀವಲ್ಲ ಹಂಗೆ ಹಾಕ್ತೀನಿ. ಹಂಗೆ ಮಾಡಬೇಡ, ಸುಮ್ಮನೆ ಹಾಕು. ಈಗ ನೋಡು, ಕಮಾನ್ ಮೊಲ್ಯಕ್ಕ ಬಾರ, ನಿಮ್ಮ ತಾತ ಹಾಕತ್ತಂತೆ ಹೋಗಿ. ಸೊ ನೋಡು, ನಾವಿಬ್ಬರು ಶುರು ಮಾಡಿದ್ದು, ಜನಗಳೆಲ್ಲ ಸೇರ್ತಾ ಇದ್ದಾರೆ. ಕೊನೆಗೆ ಮಧುಕೂ ಸೇರುತ್ತೆ ನಾನು ಮತ್ತೆ ಅಲ್ವಾ ಕ್ರಿಕೆಟ್ಗೆ? ನಾನು ಮೌಲ್ಯ ಟೀಮು, ನೀವು ಮತ್ತೆ ಜಾನ್ವಿ ಟೀಮು. ಓಕೆ ಜಾನ್ವಿ, ಯಾ ಮೊಲ್ಯಕ್ಕ ಕಮಾನ್, ತಾತ ಜೋಕರು. ನನ್ನ ಕೈಲಿ ಆಡೋಕ್ಕಾಗಲ್ಲ, ನಿನ್ನ ಕೈಲಿ ಆಗ್ದಿರೋದು ಏನಿಲ್ಲ ಕಣೆ. ಅಯ್ಯೋ ಮಳೆಯಲ್ಲಿ ಸಕ್ಕದಾಗಿರುತ್ತೆ. ಇನ್ನು ದೇವ್ರನೇ ಈ ರೀತಿ ಮಳೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೆಂಗಿರುತ್ತೆ ಹೋಣ. ಚಲೋ ನಿಂತು ನನ್ನ ಸೂಟ್ ಕೇಸ್ ಎಲ್ಲ ಐತೆ, ಎಲ್ಲ ಮೇಗಡೆ ಐತಾ? ಬಾ ಬನ್ನಿ. ಹಾಂ, ಈ ಮಳೆಯಲ್ಲಿ ನೋಡಿ. ಹಾಂ, ಕ್ರೇಜಿ. ಇದರಲ್ಲಿ ನಾವು ಕ್ರಿಕೆಟ್ ಆಡಬೇಕು ಅಂತಿದ್ದವರು ಸೀರಿಯಸ್ ಆಗಿ ಆಡಬೇಕು ಅಂತ ಶುರು ಮಾಡಿದಾಗ ಮಳೆ ಬಂದ್ಬಿಡ್ತು. ಏನು ಸಕಲೇಶಪುರದಲ್ಲಿ ಇದೇ ಸ್ಪೆಷಲ್. ಅಪ್ಪು, ಯಾವ ಮಟ್ಟಿಗೆ ಜಂಪ್ ಆಡಬೇಕು ಅಂದರೆ ಪಾಪ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀಯಾ? ಬರಲ್ವಾ ಇಲ್ಲಿಗೆ? ಬರಲ್ವೇನೆ? 2, 1 ಗೋ.
ಅವ್ನು ಕರ್ಕೊಂಡ್ಬಿಡ್ಬೇಕಾ? ಎಷ್ಟು ಹಠ ಮಾಡ್ತಾ ಇದ್ದಾನೆ ಅಂತಂದರೆ ಹೋಗ್ಬೇಕು ಆಟಾಡಬೇಕು ಅಂತ. ದೇವ್ರೇ, ಅವ್ರು ಏನು ಡಿಸ್ಕಷನ್ ಮಾಡ್ತಾ ಇರ್ಬೋದು ಹೇಳಿ? ಹಾಂ ಹಾಂ, ಮಳೆ ಕಣೆ, ಮಳೆ ಕರ್ಕೊಂಬಲ್ಲ, ಪರವಾಗಿಲ್ಲ. ಹಾಂ, ಅದಕ್ಕೆ ನೋಡಿ ಯಾವಾಗಲೂ ಹಸಿರಾಗಿರುತ್ತೆ. ನಮ್ಮ ಕತೆ ನೋಡಿ, ಇಲ್ಲಿ ಮಕ್ಕಳುಗಳಿಗೆ ವ್ಯಾಸ್ಲಿನ್ ಹಚ್ಕೊಂಡು, ಅಲ್ಲ ಏನದು ವಿಕ್ಸ್ ಹಚ್ಕೊಂಡು, ಈಗ ನಾನು ಇಳಿತಾ ಇದ್ದೀನಿ. ಚಳಿ ಇದೆಯಾ? ಸೊ ಈಗ ಪ್ರತೀಕ್ ಅವರು ಪೂಲಾಗಿ ಇಳಿತಾ ಇದ್ದಾರೆ. ಏ ತಾತ ಬಂದಿರೋದು ಎಂಜಾಯ್ ಮಾಡೋಕೆ, ಬಾ ಈ ಕಡೆ. ಸ್ವಿಮ್ಮಿಂಗ್ ಪೂಲಲ್ಲಿ ಪೂರ್ತಿ ಎಲ್ಲ ಆಟ ಆಡ್ಕೊಂಡು ಈಗ ಪಾಪ ನಂಗೊಂದು ತಲೆಗೆ ಮಾಡಿ ಕಾಲೆಲ್ಲ ಬಿಸಿ ಮಾಡ್ತಾ ಇದ್ದೀನಿ ಮಗು. ಪಾಪ ಎಂತ ಹೇಳ್ತೀನಿ ನಾನು. ನೋಡು ಇಲ್ಲಿ ಕಾಲು ತೋರಿಸ್ತಾ ನೋಡು. ಹೊಟ್ಟೆ ಉರಿ ನಿಮಗೆ, ನಾನು ನಿಮಗೆ ಮುಗ್ತಾ ಇದ್ದೀನಿ ಅಲ್ಲ ಅಂತ. ನನಗೇನು ಮಾಡ್ತಿದ್ದೆ ಎಲ್ಲ ಅವ್ನಿಗೆ ಮಾಡ್ಬೇಕಂತ. ಮೀಸೆ ಬರ್ಕೊಂಡ್ಬಿಟ್ಟು ನೋಡಿ, ಮೀಸೆ ಯಾವ ಮೀಸೆ ಅದು? ನರಸಿಂಹಮೂರ್ತಿ ಮೀಸೆ. ಈ ವ್ಯೂ ನೋಡಿ ಹೆಂಗಿದೆ, ಸನ್ಸೆಟ್ಟಿಂಗ್ ಆಗುತ್ತೆ. ನಾನು ಇಲ್ಲಿ ಮಲ್ಕೊಂಡಿದ್ದೀನಿ. ಏನದು? ಸೋಪ್ ಹಚ್ಚು. ಹಿಂಗೆ ಮಾಡು ಪಪ್ಪಂಗೆ. ನೀನು ಎತ್ಕೊಂಡು ಹಾಕೋದೇನು ಬೇಡ, ಹಂಗೆ ಹಚ್ಚು. ನನ್ನ ಮಗ ಮತ್ತು ನನ್ನ ಹೆಂಡತಿ ಇಬ್ಬರು ಹಚ್ಕೊಡ್ತಾ ಇದ್ದಾರೆ ನೋಡಿ. ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು. ಕಾಫಿ ಬಂದಂತ ನೋಡಿ. ಪಪ್ಪ ಒಂದು ಕಿಸಿ ಕೊಡು ಮೇಲೆ. ಕಿಸಿ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ನೀರು ಕುಡಿದು ಪಾಪ ಡಿಹೈಡ್ರೇಟ್ ಆಗುತ್ತೆ. ಹೈಡ್ರೇಟ್ ಮಾಡ್ಕೊಳ್ಳಿ ಬಾಡಿನ ಅಂತ. ಇಲ್ಲಿಗೇನೆ ಕಾಫಿ ಮತ್ತು ಸ್ನ್ಯಾಕ್ಸ್, ಬಜ್ಜಿ ಬಿಸಿ ಬಜ್ಜಿ ಈ ವೆದರಲ್ಲಿ ಹೆಂಗಿರುತ್ತೆ. ಬನ್ನಿ ಅಲ್ಲಿ ಕಾಫಿ, ಬಿಸಿ ಬಜ್ಜಿ. ಬರ್ರಿ ಸಖತ್ತಾಗಿದೆ. ಬರ್ರಿ. ಏನು ತಲೆನೋವಾ? ಏನು ಮತ್ತೆ ತಲೆ ಕಟ್ಕೊಂಡಿದ್ಯಾ? ಆಗ್ಲೇ ಕೋಪ ಬಂದಿದ್ಯಾ ನಿಂಗೆ? ನನ್ನ ಬಿಟ್ಟೆಲ್ಲ ಮಾಡಬೇಡ ಅಂತ. ನೀವು ಬನ್ನಿ, ಹಂಗೆ ಆಡಿಸ್ಕೊಂಡು ಕಾಫಿ ಕೊಡ್ದ್ಬಿಡಿ. ಹಾಂ, ಬಜ್ಜಿ ಹೆಂಗನ್ಸ್ತೈತೆ? ಫ್ಲೈಯಿಂಗ್ ಇದು ಸರ್ಕಲಲ್ಲಿ ಫ್ಯಾಮಿಲಿ ಟೈಮ್ ಮಾಡ್ತಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈಗ ತಾತ ಮತ್ತು ನನ್ನ ಬಾಮ ಇದೆಲ್ಲ ಸೇರಿ ಒಂದು ಪಾಪರ್ ಗೇಮ್ ಮಾಡ್ತಾಯಿದ್ದೀವಿ ಕ್ಯಾರಮಲ್ಲಿ. ತಾತ ರಾಜನ ಸಾಂಗ್ಸ್ ಹಾಕೊಂಡು ಫುಲ್ಲು ಫೀಲ್ ಮಾಡ್ತವ್ರೆ ಬಾಬಾ. ನಮ್ಮ ಬಾಬಾ ರೆಡ್ ಹೊಡೆದವ್ರೆ, ಇಲ್ಲಿ ಇದು ಬ್ಲ್ಯಾಕ್ ಹೊಡಿಬೇಕು. ಇದು ನಾನು ಆಲ್ರೆಡಿ ಇಟ್ಬಿಡ್ತೀನಿ, ನಮ್ಮ ಬಾಬಾ ಹೊಡಿಯಲ್ಲ. ಅಯ್ಯೋ ಹೊಡೆದ್ಬಿಟ್ರು ಕಣೆ. ಕೊಡು ಬಾಬಂದ ಹೋಗ್ಬಿಡ್ತಲ್ಲ. ಟೈಮ್ ಎಷ್ಟವ ಈಗ? ಸುಮ್ಮನೆ ಟೈಮ್ ಎಷ್ಟವ? 7 ಗಂಟೆ. ಸುಮ್ಮನೆ ಇಲ್ಲಾಂದ್ರೆ ಆಗಲೇ ಬಾ ಕರ್ಕೊಂಡು ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಹೌದಾ?
ಇದೆ ಸ್ಪೆಷಲಿ ಬರಬೇಕು. ಸ್ಪೆಷಲಿ ಈ ಜಾಗ ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿತ್ತಾನೆ. ಏನು ಪಾಪ? ಹೇ ಹೇ ಎಲ್ಲ ಇಲ್ಲಿ ಆಟಾಡ್ತಾ ಇದ್ದಾರೆ. ಮೇಲ್ಗಡೆ ಏನು ಸಕ್ಕತ್ತಾಗಿದೆ ಗೊತ್ತಾ? ಹಾನು ಓಹೋ ಎಲ್ಲ ಸೇರಿ ಏನಮ್ಮ ಸುಬ್ಬಿ ತಲೆ ಹಿಡ್ಕೊಂಡೈತಾ? ಮಗನಿಂದ ವಿಡಿಯೋ ಬಂದ ತಕ್ಷಣ 10 ಈಚ್ ಅಂತ ಹೇಳ್ಬೋದು. 10-0 ಬಾಬಾ. ಅಮ್ಮ, ಇವತ್ತಿನ ವ್ಲಾಗಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ, ಏನು ನೀವು ಸುಬ್ಬಿನ ಏಕವಚನದಲ್ಲಿ ಮಾತಾಡಿಸ್ತೀರಾ? ಅವಳೆ ಇವಳೆ ಹೋಗೇ ಬಾರೆ. ಮಧು ಅಕ್ಕನು ನಾನು ಹಂಗೆ ಎಲ್ಲರೂ ಹಂಗೆ ಮಾತಾಡಿಸ್ತೀನಿ ನಮ್ಮ ಮನೆಯಲ್ಲಿ. ಏನಕ್ಕೆ ಅಂತ ಹೇಳು. ಅಂದರೆ ಹೌದು, ಅಮ್ಮ ಅಂತ ಮರ್ಯಾದೆ ತೂಕ ಎಲ್ಲ ಇದೆ. ಆದರೆ ಅಮ್ಮ ಮಗಳು ಫ್ರೆಂಡ್ಶಿಪ್ ಥರ, ಫ್ರೆಂಡ್ ಥರ ಅನ್ನೋದಕ್ಕೋಸ್ಕರ ಆ ಒಂದು ಏನಂತಾರೆ ಸಲಿಗೆ, ಆ ಸಲಿಗೆಗೋಸ್ಕರ ಅವಳು. ಆ್ಯಂಡ್ ನನಗೆ ಓನ್ ಸಿಸ್ಟರ್ ಇಲ್ಲ ಗೈಸ್. ಸೊ ಓನ್ ಸಿಸ್ಟರ್ ಇದ್ರೆ ನೋಡಿ, ಬಾಡಿಗೆ ಸಿಸ್ಟರ್ ಇಲ್ಲಿ ಓಡಾಡ್ತಾಳೆ. ಅದು ಪ್ರೀತಿ ಜಾಸ್ತಿ ಆದಾಗ ಆ ಮಾತುಗಳು ಹೋಗಿ ಬಾರೆ ಅಂತ ಬರುತ್ತೆ. ಇನ್ಫ್ಯಾಕ್ಟ್ ಪ್ರೀತಿ ಜಾಸ್ತಿ ಆದಾಗಲೇ ಅದು ಬರುತ್ತೆ. ಸೊ ನಾನು ಎಲ್ರೂ ತುಂಬ ತುಂಬ ಪ್ರೀತಿ ಮಾಡ್ತೀನಿ ಗೈಸ್. ಸೊ ಅದು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಅಲ್ವಾ ಅಮ್ಮ? ಇವರಿಂದನೇ ನೋಡಿ ನಾನು ಕಲ್ತಿರೋದು. ಅವರು ನಾವು ಹೋಗೋ ಅವನು ಇವನು ಅಂತಲೇ ಮಾತಾಡಿಸ್ತೀವಿ. ಯಾಕೆಂದರೆ ತುಂಬ ಸಲಿಗೆ, ಫ್ರೆಂಡ್ಶಿಪ್ ಅಷ್ಟೇ. ಇಟ್ ಇಸ್ ಪ್ಯೂರ್ ಫ್ರೆಂಡ್ಶಿಪ್. ಎಲ್ಲ ರಿಲೇಶನ್ಶಿಪ್ ಅಲ್ಲೂ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಹೌದು, ಗಂಡಲ್ಲೂ ಅಷ್ಟೇ. ಗಂಡಲ್ಲಿ ಹೋಗೋ ಬಾರೋ ಒಂದಷ್ಟು ಪ್ರೀತಿ ಜಾಸ್ತಿ. ಬಟ್ ಅದನ್ನು ಒಬ್ಬೊಬ್ರು ಅಕ್ಸೆಪ್ಟ್ ಮಾಡ್ಕೋತಾರೆ, ಮಾಡ್ಕೊಳ್ಳಲ್ಲ, ಅದು ಬೇರೆ. ಅದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ. ಒಂದು ಆ ಥರ ಕರ್ಸ್ಕೊಳ್ಳೋ ಗಂಡನ ಇರಬೇಕು. ಅವರು ಎಷ್ಟೆಷ್ಟು ಪಡ್ಕೊಂಡಿರ್ತಾರೆ ಆ ಥರ ಅವ್ರ ಹೆಂಡತಿನ ಕರೀತಾರೆ. ಅದು ಅಷ್ಟೇ ಗೈಸ್. ಈಗ ಪ್ರತೀಕ್ ಮತ್ತೆ ಅಪ್ಪು ರ್ಯಾಂಪ್ ವಾಕ್ ಮಾಡ್ತಾರಂತೆ. ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಬ್ಯಾಕ್ಗ್ರೌಂಡ್ ಸ್ಕೋರು ಯಾರು ಹೇಳಿದ್ರು ಅಂತಾನು ಕಮೆಂಟಲ್ಲಿ ತಿಳಿಸಿ. ಓಕೆ, ಎಲ್ಲ ಆಡ್ತವ್ರು. ಎಲ್ಲರೂ ಆಡ್ಬಿಟ್ರು ಗೈಸ್. ನೋಡ್ರಿ, ಚಾರ್ಜರ್ ಅವನ್ ಹಾಕೊಂಡಿದ್ದೆ. ಏ ನಿನ್ ಚಾರ್ಜರ್ ನೀನು ತೊಗೊಬೇಕು ಮ್ಯಾನ್. ಹಲೋ ಮ್ಯಾನ್, ನಿಮ್ಮ ಚಾರ್ಜರ್ ನೀವು ಹಾಕೋಬೇಕು ತಾನೆ? ಇದು ನಮ್ಮ ಚಾರ್ಜರ್, ನಮ್ದು. ಅಯ್ಯೋ, ಆನಂದ ಸಾಗರ. ಗೋ. ಸೂಪರ್. ಬನ್ನಿ ಹಂಗೆ ಫೈರ್ ಕ್ಯಾಂಪ್ ಹೋಗೋಣ. ಈಗ ಅವಾರ್ಡ್ ಗೋಸ್ ಟು ಮಧುಮತಿ PA. ಹೇಳವ ನೀನು ಹಾಳಾಗೋಗು, ನನ್ನ ನಡಿ ಹಾಳು ಮಾಡಬೇಡ. ಅಪ್ಪ ಎಂತ ಕಾಲ ಬಂದ್ಬಿಡ್ತಪ್ಪ. ಅದೇ ಸತ್ಯ ಕಣ. ಏನೋ ಹಿಂಗೆ ಮಾತಾಡ್ತೀಯ? ಎಂತ ಕಾಲ ಗುರು. ಫೈರ್ ಕ್ಯಾಂಪ್ ಫಸ್ಟ್ ಟೈಮ್ ನಾವು ಫೈರ್ ನೋಡ್ತಾ ಇದ್ದಾನೆ. ಇಷ್ಟ ಅಯ್ಯೋ ಯಾಕೋ ಇವೆಲ್ಲ ಭಯ. ಎಲ್ಲ ಹೋಗ್ಬಾರ್ದಮ್ಮ. ತಾತ ಬಂದ್ರು. ಹ್ಯಾಪಿ ಬರ್ಡೇ ಅದು ಅದನ್ನ ಉರುಪ್ತಾವ್ ನೋಡಿ. ತಿಂತು ಕೇಕ್ ತಿಂತಾರಂತೆ. ಅಯ್ಯೋ ಅಯ್ಯೋ. ಹ್ಯಾಪಿ ಹ್ಯಾಪಿ
ಹ್ಯಾಪಿ ಹ್ಯಾಪಿ ಬರ್ಡೇ ಟು ಟು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಟು 3 3 4 4 5 ರಾತ್ರಿ ಹೊತ್ತು ಈ ರೆಸಾರ್ಟು ಹಿಂಗೆ ಕಾಣುತ್ತೆ ನೋಡಿ. ಅಲ್ಲಿ ನೋಡಿ ಕ್ಯಾಂಪ್ ಫೈರ್ ಮಾಡ್ಕೊತಾ ಇದ್ದಾರೆ ನಮ್ಮ ಫ್ಯಾಮಿಲಿ. ನಮ್ಮಮ್ಮ ನಮ್ದು ಆ ಸೈಡ್ ಒಂದ್ಸರಿ ಮಿಸ್ ಇದು that's ಓಕೆ. ಅಲ್ಲಿ ಅವ್ರ ಜೊತೆ ಒಂದ್ಸತಿ ಹೋಗೋಣ ಅಲ್ವಾ. ಈಗ ಬಿಗುತ್ತಿ ಬೀಗರ ಮನೆ ಈಗ ಅಣ್ಣನ ಮನೆ ಅಣ್ಣ ತಂಗಿ ಇಂದು ಬೀಗ ಬಿಗುತ್ತಿ ಇಲ್ಲಿ ಅಂತಾಕ್ಷರಿ ಆಡ್ತಾ ಇದ್ದಾರೆ. ಆನವ್ ಏನೋ ಇದು ಮುದ್ದು ಮಾಡಿ ಇಕ್ತವನೆ. ಏ ಆನವ್ ಮಾಡ್ಕೊಬಿಟ್ಟವನೆ ಬರವ ಇಲ್ಲಿ ಅಂದ್ರೆ ಬೇಡ ನಾವು ಪಾಪ ಬೇಡ ನನಗೆ. ಇದ್ರ ಮೇಲೆ ಕುತ್ಕೋತಾರೆ ಅದ್ರ ಮೇಲೆ. ಇವಾಗ ಸಮಯ 9:15. ನಾನು ಊಟಕ್ಕೆ ಬಂದಿದ್ದೀನಿ. ಇವತ್ತಿನ ರಾತ್ರಿ ಊಟ ನೋಡಿ ಏನಾಗಿದೆ. ಮಲ್ಲಶ್ರೀ ಅವರೇ, ಹೌ ಆರ್ ಯು? ಇದು ನಾನು ಹಾಕೊಂಡಿರೋ ಊಟ, ಬಟ್ ಅಲ್ಲಿ ಬೇರೆ ಬೇರೆ ಇದೆ. ಸಾಕು ಅಂತ ಇವತ್ತಿಗೆ. ನಾನು ಇವತ್ತು ಅಭಿಯಣ್ಣ ಮತ್ತು ಅಮ್ಮಕ್ಕನ್ನ ತುಂಬ ಮಿಸ್ ಮಾಡ್ಕೊಂಡೆ. ಯಾಕಂದರೆ ಈ ಥರ ಪ್ಲೇಸಸ್ಗೆ ನಾನು ಅವ್ರ ಜೊತೆ ಹೋಗಿರೋದೇ ನೆನಪು. ನಾವು ಹೋಗಿರೋದೇ ಒಂದು ಟ್ವೈಸ್ ಅಷ್ಟೇ ಮದುವೆ ಆದಾಗಿಂದ. ಆ ಟ್ವೈಸು ಅಮ್ಮ ಅಕ್ಕ ಅಭಿಯಣ್ಣನ ಜೊತೆನೆ. ಸೊ ಐ ಮಿಸ್ ಯು ಅಮ್ಮ ಅಕ್ಕ ಅಂಡ್ ಅಭಿಯಣ್ಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಐ ಥಿಂಕ್ ಇವತ್ತು ಸ್ವಲ್ಪ ಅಪ್ಲೋಡ್ ಆಗೋದು ಲೇಟ್ ಆಗುತ್ತೆ ಅನ್ಕೊಳ್ತೀನಿ. ಇಂಟರ್ನೆಟ್ ಇಲ್ಲ ಅಷ್ಟು, ಆದರೂ ಟ್ರೈ ಮಾಡ್ತೀನಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಪಾಪ.